ಹಂತ ಹಂತವಾಗಿ ನಾವು ಹತ್ರ ಹೋಗಿದ್ದೆ. ಸೆಲೆಕ್ಷನ್ ಆಗಬೇಕಿತ್ತು, ಫಸ್ಟ್ ಸೆಲೆಕ್ಟ್ ಆದೆ. 3 ಜನದಲ್ಲಿ ಒಬ್ಬ ಆಗಬೇಕಿತ್ತು, ಅದಕ್ಕೆ ಅವಕಾಶ ಸಿಕ್ತು. ನಂತರ 3ರಲ್ಲಿ ಒಬ್ಬ ಆಗಬೇಕಿತ್ತು, ಅದು ಭಗವಂತನ ಆಶೀರ್ವಾದ. ಅಷ್ಟು ದೊಡ್ಡ ಭವ್ಯವಾದ ಮಂದಿರಕ್ಕೆ ನಾನು ಅನ್ನೋದಕ್ಕಿಂತ ನನ್ನ ಹತ್ರ ಮೂಲ ವಿಗ್ರಹ ಮಾಡಿಸ್ಕೊಂಡಿದ್ದಾರೆ ಅನ್ನೋದು ಬಹಳ ದೊಡ್ಡ ವಿಷಯ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಜನತೆ ಅದನ್ನು ಇಷ್ಟಪಡ್ತಾ ಇರೋದಾಗಲಿ, ನಿಮ್ಮೆಲ್ಲರ ಪ್ರೀತಿ ಆಗಲಿ, ಇದನ್ನು ನೋಡಿ ನನಗೆ ಒಂದು ಆಶ್ಚರ್ಯನೇ ಆಗಿದೆ. ಇಷ್ಟೊಂದು ಪ್ರೀತಿ ನೀವು ಲಲ್ಲನ ಮೇಲೆ ಇಟ್ಟಿರುವಂಥದ್ದು, ರಾಮನಿಗೆ ನಾವು ಕಾಯ್ದಿರುವಂಥ ನನಗೆ ಶಬ್ದಗಳೇ ಸಾಲ್ತಾ ಇಲ್ಲ ನೀವು ತೋರಿಸ್ತಿರೋ ಪ್ರೀತಿಗೆ. ಈ ಒಂದು ನಾನು ಹೇಳಿದಾಗೆ ಒಂದು 7 ತಿಂಗಳಿಂದ ಎಲ್ಲೂ ನಾನು ಪ್ರಪಂಚದ ಈಚೆ ಕಡೆ ಕಾಣಿಸಿರಲಿಲ್ಲ, ನನಗೆ ಬೇಕಿರಲಿಲ್ಲ. ನಾನೇ ಒಂದು ಸಣ್ಣ ಗೂಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಬಟ್ ಇಷ್ಟು ಜನ ಇಷ್ಟಪಡ್ತಿರೋ ನನಗೆ ನಿಜವಾಗ್ಲೂ ನಾನು ಊಹಿಸಿರಲಿಲ್ಲ. ನಾನು ಮೈಸೂರಿಗೆ ಅಂದರೆ ಬೆಂಗಳೂರಿಗೆ ಬಂದ ಒಂದು 4-5 ಜನ ಇರ್ತಾರೆ, ನನಗೆ ಮೋಸ್ಟ್ಲಿ ಏನೋ ಕೇಳ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೆ. ನಾನು ಬರೋದು ಫ್ಲೈಟ್ ಡಿಲೇ ಆಯಿತು, ತಡ ಆಯಿತು. ನಿಮ್ಮನ್ನೆಲ್ಲರನ್ನೂ ಕಾಯಿಸ್ತೆ, ದಯವಿಟ್ಟು ಕ್ಷಮಿಸಿ. ಜೊತೆಗೆ ನನಗಲ್ಲಿ ನಿಮ್ಮ ಜೊತೆ ಮಾತಾಡಲಿಕ್ಕೂ ಆಗಲಿಲ್ಲ, ಅದಕ್ಕೂ ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನನ್ನ ಈ ಒಂದು ಪಯಣ ಲಲ್ಲನ ಮೂರ್ತಿಯ ಜೊತೆ ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ 100 ರಾಮ ಭಕ್ತರ ಕನಸು ಸಾಕಷ್ಟು ವರ್ಷಗಳ ಕನಸು ಈಗ ಈಡೇರಿದೆ. ಜೊತೆಗೆ ನೀವು ಒಬ್ಬ ಪುಟ್ಟ ಮಗ ಇದೆ, ಅವನನ್ನು ಸಾಕಷ್ಟು ದಿನ ಬಿಟ್ಟು ಈ ಒಂದು ಶಿಲ್ಪಕ್ಕೆ ತರೋದ್ರಿಂದ ಸಾಕಷ್ಟು ಪರಿಶ್ರಮ ವಹಿಸಿದ್ರಿ. ಏನು ಅನಿಸ್ತದೆ ನೋಡಿ, ಅಲ್ಲಿ ನಿಮಗೆ ಕಷ್ಟಗಳು ಅನುಭವಿಸಿರೋ ಅದರ ಉದಾಹರಣೆ ತುಂಬ ಇದೆ. ಎಷ್ಟೋ ಜನ ಅವರ ಜೀವನ ಕಳ್ಕೊಂಡಿದ್ದಾರೆ, ಎಷ್ಟೋ ಜನ 30 ವರ್ಷದಿಂದ ಈ ಒಂದು ಕೋರ್ಟ್ ಕತೆ ಓಡಾಡ್ತಿದ್ದಾರೆ. ಭಾಳ ಹೋರಾಟ ನಡೆದಿದೆ. ಅವರೆಲ್ಲರ ಕಷ್ಟದ ಮುಂದೆ ನಂದೇನು ಅಂತ ದೊಡ್ಡ ಕಷ್ಟ ಅಲ್ಲ, ತುಂಬ ಒಂದು ಹಳ್ಳಿ ಸೇವೆನೂ ಸಹ. ನಾನು ಹೇಳ್ತಾ ಇದ್ದೆ, ಮೂರ್ತಿ ನಾನು ಸಾಮಾನ್ಯವಾಗಿ ಮಾಡಿದ್ದೀನಿ ಅಂತ ಏನು ಅನ್ನೋದಕ್ಕಿಂತ ಬಟ್ ಜನಗಳ ಪ್ರೀತಿ ಜಾಸ್ತಿ ತುಂಬ ದೊಡ್ಡದಿದೆ. ಅಷ್ಟು ಪ್ರೀತಿ ರಾಮನ ಮೇಲೆ ಇರೋವಂಥದ್ದು ಕಾಣಿಸ್ತಾ ಇದೆ. ಈ ಒಂದು ಕೆಲಸನ ಎಲ್ಲರೂ ಮೆಚ್ಕೋತಾ ಇದ್ದೀರಾ, ನನಗೆ ಅದೇ ಒಂದು ಸಂತೋಷದ ವಿಷಯ. ವಿಗ್ರಹವನ್ನು ಸಿದ್ಧಪಡಿಸಿದ್ರಿ, ಅಂತಿಮ ಕ್ಷಣದಲ್ಲಿ ಘೋಷಣೆ ಆದಂತೆ ಹೇಗಿತ್ತು ನಿಮ್ಮ? ನನ್ನ ಹೆಸರು ಫೈನಲೈಸ್ ಆದಮೇಲೆ ನನಗೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಏನನ್ನಿಸ್ತು, ಈಗ ಸೆಲೆಕ್ಷನ್ ಆಯಿತು, ವಿಗ್ರಹನ ಪ್ರಾಪರಾಗಿ ನಾವು ಒಳಗೆ ಹೇಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ಯೋಚನೆ. ಅದಕ್ಕೆ LNT ಅವರು ಸಹಾಯ ಮಾಡಿದರು. ಅವರೇ ಒಂದು ಡಿಸೈನ್ ರೆಡಿ ಮಾಡಿದರು. ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಒಂದು ರ್ಯಾಂಪ್ನ ಮಾಡಿ ಒಂದು ಚೈನ್ ಪುಲಿಗಳಲ್ಲಿ ಒಳಗೆ ಕೂರಿಸುವಂಥದ್ದು. ಯಾಕಂದರೆ ಸೆಲೆಕ್ಟ್ ಆದ ಕೂಡಲೇ ನನಗೆ ಖುಷಿ ಆಗಲಿಲ್ಲ. ಸೆಲೆಕ್ಟ್ ಆದ ಕೂಡಲೇ ಇದು ಜವಾಬ್ದಾರಿ ಒಳಗೆ ತೊಗೊಂಡು ಹೋಗ್ಬೇಕಾಗಿರೋಂಥದ್ದು. ಅದಾದ ನಂತರ ಪ್ರತಿಷ್ಠಾಪನೆ ಆದಮೇಲೆ ಜನಕ್ಕೆ ಹೇಗೆ ಅನ್ನಿಸ್ತಪ್ಪ ಅನ್ನೋದೊಂದು ತುಂಬ ಒಂದು ನನಗೆ ಕುತೂಹಲ ಒಂದು ಇತ್ತು. ನಿನ್ನೆ ಈ ಒಂದು ಜನಗಳ ಪ್ರೀತಿ ನೋಡಿ ನಾನು ಮಾಡಿಸಿದ ಕೆಲಸ ಸಾರ್ಥಕವಾಯ್ತಪ್ಪ. ನಿನ್ನೆ ನನಗೆ ಒಂದು ನೆಮ್ಮದಿ, ಅಂದರೆ 7 ತಿಂಗಳಾಯ್ತು ಸರಿಯಾಗಿ ನಾನು ಮಲಗಿ, ಅಂದರೆ ನೆಮ್ಮದಿಯಾಗಿ ಮಲಗಿ ಎಲ್ಲರ ಖುಷಿ ನೋಡಿ ನನಗೆ ಒಂದು ತುಂಬ ನೆಮ್ಮದಿ ಆಯಿತು. ಇದೇ ರೀತಿ ನಮ್ಮ ರಾಮರ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಅಂತ ಕೇಳಬೇಕು. ಸರ್, ಭಾರತದ ಇತಿಹಾಸದಲ್ಲಿ ಅತ್ಯದ್ಭುತವಾದಂಥ ಶಿಲ್ಪಗಳನ್ನು ಕೊಟ್ಟಂಥ ಶಿಲ್ಪಿಗಳನ್ನು ಒಂದು ರೀತಿಯಾಗಿ ನಡೆಸ್ಕೊಂಡು ಒಂದು ಇತಿಹಾಸ ಇದೆ. ಹೌದು. ಇಷ್ಟು ಅತ್ಯದ್ಭುತವಾದಂಥ ಶಿಲ್ಪಿ ಕೊಟ್ಟ ನಿಮ್ಮನ್ನು ನಡೆಸ್ಕೊಂಡ ರೀತಿ ಹೇಗಿತ್ತು ಮತ್ತು ಇದರಿಂದ ನಿಮ್ಗಾಗುವಂಥ ಫೀಲ್ ಏನು? ಇಲ್ಲ, ನೀವು ತುಂಬ ನಮಗಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ರು. ಶಿಲ್ಪಿಗೆ ಸಿಕ್ಕಬೇಕಾದಂಥ ಗೌರವ ಇರ್ಬೋದು. ಕೊನೆ ಸಮಯದಲ್ಲಿ ತುಂಬ ಅವ್ರಿಗೂ ಒತ್ತಡ ಇರೋದ್ರಿಂದ ಮೋಸ್ಟ್ಲಿ ಅವ್ರಿಗೂ ಒಂದು ಗಮನ ಕೊಡಲಿಕ್ಕೆ ಆಗಲಿಲ್ಲ. ಬಟ್ ನನಗನ್ನಿಸುತ್ತೆ ಇವೆಲ್ಲ ತುಂಬ ಸಣ್ಣ ವಿಷಯ. ದೇವರಿಷ್ಟು ದೊಡ್ಡದು ಕೊಟ್ಟಿದ ಮೇಲೆ ಅದರಲ್ಲಿ ನಾವು ಹುಡುಕುವಂಥದ್ದು ಬೇಕಿಲ್ಲ. ನಾವು ಭಗವಂತ ಇಂಥ ಒಂದು ಕಾರ್ಯನ ನಮ್ಮ ರಾಜ್ಯದಿಂದ ನನ್ನ ಕೈ ಮುಖಾಂತರ ಮಾಡಿಸ್ಕೊಂಡಿದ್ದಾರಲ್ಲ, ಅದೇ ದೊಡ್ಡ ವಿಷಯ. ನಮ್ಗೆ ಇನ್ಯಾವ ಒಂದು ಬೇರೆ ಒಂದು ಮನ್ನಣೆ ಆಗಲಿ, ಬೇರೆ ಒಂದು ಇದು ಬೇಕಿರಲಿಲ್ಲ. ಅಲ್ಲಿ ನನಗೆ ಈಚೆ ಜನಗಳ ಜೊತೆ ಇರೋದೇ ಖುಷಿ ಇತ್ತು. ನನಗೆ ಆ ಸಮಯದಲ್ಲಿ ಜನರ ಭಾವನೆ ಹೇಗಿರುತ್ತೆ ಅಂತ ನಾನು ಅನುಭವಿಸ್ಬೇಕಿತ್ತು. ನಾನು ಅದಕ್ಕೆ ಜನಗಳ ಜೊತೆ ಇದ್ದೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದಗಳು.